ಇವತ್ತು ನಾನು 100 ರೂಪಾಯಿನಲ್ಲಿ ಇಡೀ ದಿನ ಕಳಿಬೇಕು ಅಂದ್ಕೊಂಡಿದ್ದೀನಿ. ಅದು ಆಗುತ್ತಾ? ಇದು ಈ ಬೆಂಗಳೂರಲ್ಲಿ ಆಗುತ್ತಾ? ಆಗಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ನಾನಿನ್ನೂ ಟಿಫನ್ ಮಾಡಿಲ್ಲ ಗೈಸ್. ಟಿಫನ್ ಮಾಡಬೇಕು ಇವಾಗ. ಟಿಫನ್ಗೆ ಎಷ್ಟು ಹೋಗುತ್ತೆ ಅಂತ ನೋಡ್ತೀನಿ. ಇಲ್ಲೊಂದು ಹೋಟ್ಲಿದೆ, ಇದರೊಳಗಡೆ ಹೋಗಿ ಟಿಫನ್ ಮಾಡ್ತೀನಿ. ನಾನು ತೊಗೊಂಡಿದ್ದೀನಿ ಇವಾಗ ಬಿಸಿಬೇಳೆಭಾತು. ಇದಕ್ಕೆ 40 ರೂಪಾಯಿ ಅಂತೆ. ಇಷ್ಟು ಇದೆ ನೋಡಿ, ಇದಕ್ಕೆ 40 ರೂಪಾಯಿ. ಬಿಸಿಬೇಳೆಭಾತು ಎಷ್ಟು? ಟಿಫನ್ಗೆ 40 ರೂಪಾಯಿ ಹೋಯ್ತು. ಇನ್ನು ನನ್ನ ಹತ್ರ ಇರೋದು 60 ರೂಪಾಯಿ ಇವಾಗ. ಈ 60 ರೂಪಾಯಿನಲ್ಲಿ ಇವಾಗ ಇಡೀ ದಿನನ ಕಳಿಬೇಕು. ಆಗುತ್ತಾ ಇದರಲ್ಲಿ? ಟಿಫನ್ಗೆ 40 ರೂಪಾಯಿ ಹೋಯ್ತು. ಇನ್ನು 60 ರೂಪಾಯಲ್ಲಿ ಆಗುತ್ತಾ? ನೋಡೋಣ ಏನೇನು ಖರ್ಚು ಮಾಡಬೇಕಾಗುತ್ತೆ ಅಂತ ನೋಡೋಣ. ಈ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ದುಡ್ಡಿದ್ರೆ ದೇವಸ್ಥಾನದೊಳಗೂ ರೂಲ್ ಮಾಡ್ಬೋದು, ದೇವ್ರ ಮುಂದೆನೂ ರೂಲ್ ಮಾಡ್ಬೋದು ಅಂತ ಗೊತ್ತಾಗಿದ್ದು ಮೊನ್ನೆನೇ ನನಗೆ. ಯಾಕಂತಂದರೆ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗ್ತಾಯಿದ್ವಿ. ಅದೇ ಊರಲ್ಲಿರೋವಂಥ ಒಬ್ಬ ವ್ಯಕ್ತಿ ಬಂದ, ದುಡ್ಡಿರೋನು ಬಂದ್ಬಿಟ್ಟು ಅಲ್ಲಿ ನಾವು ಪ್ರದಕ್ಷಿಣೆ ಹಾಕ್ಸೋದನ್ನು ನಿಲ್ಲಿಸಿ ಅಡ್ಡ ಏನೋ ಇಕ್ಬಿಟ್ಟ, ದಾರಿ ಕ್ಲೋಸ್ ಮಾಡಿಬಿಟ್ಟ. ಪೂಜಾರಿನೂ ಕೇಳಿದ್ರು ಯಾಕೆ ಅಂತ. ಅವರು ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದ್ರು ಕೂಡ ಅವ್ರೇನು ಪ್ರದಕ್ಷಿಣೆ ಹಾಕೋದು ಬೇಡ, ಈ ಕಡೆಯಿಂದ ಎಂಟ್ರಿ ಇದೆ, ಆ ಕಡೆಯಿಂದ ಎಕ್ಸಿಟ್ ಇದೆ, ಹಿಂಗೆ ಹೋಗ್ಬಿಡ್ಲಿ ಬಿಡು ಅಂತಂದರು. ಆವಾಗ ನನಗೆ ಅನಿಸಿದ್ದು ಇಷ್ಟೇ, ದುಡ್ಡಿದ್ರೆ ಎಲ್ಲಿ ಬೇಕಾದರೂ ರೂಲ್ ಮಾಡ್ಬೋದು ಅಂತ. ನಿಮಗೆ ಈ ಅನಿಸಿಕೆ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದಾ? ಮನೇಲಿ ಸ್ವಲ್ಪ ಕೆಲಸ ಐತೆ, ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಸ್ವಲ್ಪ ಮನೇಲಿ ಸ್ವಲ್ಪ ಕೆಲಸ ಇದೆ, ಅದನ್ನ ಹೋಗಿ ಮುಗಿಸ್ಕೊತೀನಿ. ಗೈಸ್, ನನ್ನ ಹತ್ರ ಇನ್ನೂ 60 ರೂಪಾಯಿ ಇದೆ ಅಲ್ವಾ? 60 ರೂಪಾಯಿನೂ ಹಂಗೆ ಉಳಿಸ್ಬೋದಾಗಿತ್ತು. ಆದರೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು? ಮಧ್ಯಾಹ್ನ ಊಟಕ್ಕೆ ಹೋದರೆ 60 ರೂಪಾಯಿನೂ ಖಾಲಿ ಆಗೋಗ್ಬಿಡುತ್ತೆ. ಇನ್ನೂ ಸಾಕಾಗೋದೇ ಇಲ್ಲ ಹೋಟ್ಲಿಗೆ ಹೋದರೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇವಾಗ ಮನೆಯಲ್ಲೇ ಏನಾದರೂ ಮಾಡ್ಕೊತೀನಿ. ಮನೆಯಲ್ಲೇ ಏನಾದರೂ ಮಾಡ್ಕೋಬೇಕಂತಂದರೆ ಟೊಮೊಟೊ ಹಣ್ಣಿಲ್ಲ. ಇವಾಗ ಟೊಮೊಟೊ ಹಣ್ಣು ತರಬೇಕು. ನೋಡೋಣ ಅದಕ್ಕೆ ಎಷ್ಟೋಗುತ್ತೆ. ಒಂದು ಅರ್ಧ kg ತೊಗೊಂಬರ್ತೀನಿ ಅಷ್ಟೇ ಸಾಕು. ಆ ಟೊಮೊಟೊ ಹಣ್ಣಿಗೆ ಎಷ್ಟೋಗುತ್ತೆ ಅದರಲ್ಲಿ ಮೈನಸ್ ಮಾಡೋಣ. ಬನ್ನಿ ಇವಾಗ ಟೊಮೊಟೊ ಹಣ್ಣು ತೊಗೊಬರೋಣ. ನಾನೇನೋ 60 ರೂಪಾಯಿನೂ ಉಳಿಯುತ್ತೆ ಅಂದ್ಕೊಂಡಿದ್ದೆ. ಇನ್ನೂ ನೈಟ್ ಊಟ ಬೇರೆ ಇದೆ. ಬ್ಯಾಚುಲರ್ಸ್ ಲೈಫ್ ಕಷ್ಟ ಗುರು ಬೆಂಗಳೂರಲ್ಲಿ. ಊಟಕ್ಕೇನೆ ಹೋಗ್ಬಿಡುತ್ತೆ ಎಲ್ಲ ದುಡ್ಡುಗಳು. ಮಾಡಿ ಖರ್ಚು ಮಾಡಿದ್ರೇ ಇಷ್ಟು ಹೋಗ್ತಾಯಿದೆ, ಇನ್ನು ಖರ್ಚು ಮಾಡಿದ್ರೆ ಇನ್ನೂ ಎಷ್ಟು ಹೋಗ್ಬಿಡ್ಬೋದು. ಚೇಂಜ್ ಇಲ್ಲ ಕಟ್ಟಂತೆ ಎಲ್ಲ ಈ ಫೋನ್ಪೇ ಪೇಟಿಎಮ್ ಇದೆಲ್ಲ ಬಂದಾಗಿಂದ ಚೇಂಜ್ಗೆ ಕಷ್ಟ. ಹಣ್ಣು 20 ರೂಪೀಸು, ಇವಾಗ -20 ಆಗಿದೆ. ಇನ್ನು 40 ರೂಪಾಯಿ ಇದೆ. ಅಕ್ಕಿ ಇದ್ದಾವೆ, ಈರುಳ್ಳಿ ಇದೆ, ಟೊಮೊಟೊ ಹಣ್ಣು ಇದ್ದಾವೆ. ಇದರಲ್ಲಿ ಚಿತ್ರಾನ್ನ ಅಥವಾ ಟೊಮೊಟೊ ಬಾತ್ ಏನೋ ಒಂದು ಮಾಡ್ಕೊಂಡು ಮಧ್ಯಾಹ್ನ ಊಟ ಕಂಪ್ಲೀಟ್ ಮಾಡೋಣ. ಟೈಮ್ ಇವಾಗ 2:30 ಕೆಲಸದ ಟೈಮು. ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಮನೆಯಲ್ಲಿ ಚಿತ್ರಾನ್ನ ಮಾಡ್ಕೊಂಡು ತಿಂದು 40 ರೂಪಾಯಿ ಉಳಿಸಿದ್ದೀನಿ. ಇವಾಗ ನೈಟಿಗೆ ಏನು ಮಾಡ್ತೀನಿ ಅಂತ ನೋಡ್ತಾಯಿರಿ. ಏನೋ ಒಂದು ಮಾಡಬೇಕು, ನೈಟಿಗೆ ಮಾಡ್ತೀನಿ. ಅದರಲ್ಲೇ ಇನ್ನೂ ಉಳಿಯುತ್ತೆ ಅನಿಸುತ್ತೆ. ತೋರಿಸ್ತೀನಿ ಅದು ಹೆಂಗೆ ಅಂತ. ಇಲ್ಲೊಬ್ರು ಅಂಕಲ್ ಎಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ನೋಡಿ, ನಾಯಿಗಳಿಗೆ ನೀರಿಡ್ತಾ ಇದ್ದಾರೆ. ಅವಾಗವಾಗ ಇಂಥ ಒಳ್ಳೆ ಕೆಲಸಗಳು ಮಾಡಬೇಕು ನಾವು ಕೂಡ. ಇವ್ರನ್ನ ನೋಡಿ ಕಲಿಬೇಕಾಗಿರೋದೆ. ಒಳ್ಳೆಯದಾಗಲಿ. ಊಟಕ್ಕೆ ಹೋಗ್ಬೇಕು, ಫ್ರೆಂಡ್ಸ್ ಬರ್ತಾರೆ, ಕಾಯ್ಕೊಂಡು ಕುಂತಿದ್ದೀನಿ. ಊಟಕ್ಕೆ ಇವಾಗ ಎಷ್ಟೋಗುತ್ತೆ ಅಂತಂದರೆ, ನಮ್ಮ ಕ್ಯಾಂಟೀನಲ್ಲಿ ನಾವು ಆ್ಯಪ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನಾವು ಊಟನ ಆರ್ಡ್ರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಊಟಕ್ಕೆ ಅಂದರೆ ಡಿನ್ನರ್ಗೆ 20 ರೂಪಾಯಿ ಇದೆ ನೋಡಿ ಇಲ್ಲಿ. ಇವಾಗ 20 ರೂಪಾಯಿ ಹೋಯ್ತು. ನನ್ನ ಹತ್ರ ಇರೋದು ಇವಾಗ 20 ರೂಪಾಯಿ. ಟೋಟಲ್ಲು 80 ರೂಪಾಯಿ ಖರ್ಚು ಮಾಡಿದ್ದೀನಿ ಇವತ್ತು 80 ರೂಪಾಯಿ ಖರ್ಚಾಗಿದೆ. ಇನ್ನು 20 ರೂಪಾಯಿ ಬ್ಯಾಲೆನ್ಸ್ ಇದೆ. ನಾನು ಖರ್ಚು ಮಾಡಿದ್ದು ಬ್ರೇಕ್ಫಾಸ್ಟ್ 40, ಟೊಮೊಟೊ 20, ಡಿನ್ನರ್ 20, ಟೋಟಲ್ 80 ರೂಪಾಯಿ ಖರ್ಚು ಮಾಡಿದ್ದೀನಿ. ನನ್ನ ಹತ್ರ 100 - 80, ಇವಾಗ 20 ರೂಪಾಯಿ ಬ್ಯಾಲೆನ್ಸ್ ಉಳಿತು. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನೋಡಿದ್ದಕ್ಕೆ. ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ.